ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಬದನೆಕಾಯಿ, ಮಾವಿನಕಾಯಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬದನೆಕಾಯಿ ವಾಂಗಿಬಾತ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡು ಒಂದು 2 ಸೆಕೆಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನಿವಾಗ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡಿದ್ದಾದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆನ ಹಾಕ್ಕೊಂಡಿದ್ದಾದಮೇಲೆ 1 ಟೀ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸೀದೋಗಬಾರ್ದು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋರು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 1 ಇಂಚಿನ ಚಕ್ಕೆ, 6 ಲವಂಗ, 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ದಳ ಜಾಪತ್ರೆನ ಹಾಕ್ಕೊಂಡಿದ್ದೀನಿ. ಜಾಪತ್ರೆ ಹಾಕ್ಕೊಂಡಿದ್ದಾದಮೇಲೆ ನಾನು 6 ಸ್ಪೂನಷ್ಟು ನಾನು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಕಡಲೆಬೇಳೆ ಹಾಕ್ಕೊಳ್ತೀವೋ ಅದಕ್ಕೆ 2-3ರಷ್ಟು ನಾವು ಧನಿಯಾನ ಹಾಕ್ಕೊಂಡಿದ್ದೀವಿ. ಧನಿಯಾ ಹಾಕ್ಕೊಂಡಿದ್ದಾದಮೇಲೆ 1 ಹಿಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಣಗಿದ ಮೆಣಸಿನ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ, ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಇಂಗುನ ಹಾಕ್ಕೊಂಡಿದ್ದೀನಿ. ಇಂಗುನ ನಾವು ಮೊದಲೇ ಹಾಕ್ಕೊಂಡ್ಬಿಟ್ರೆ ನಮಗೆ ಸೀದೋಗ್ಬಿಡುತ್ತೆ. ಹಂಗಾಗಿ ನಾನು ಲಾಸ್ಟಲ್ಲಿ ಇಂಗು ಅರಿಶಿನ ಪುಡಿ ಮೊದಲಲ್ಲೇ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ. ಹಂಗಾಗಿ ನಾನು ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನು ಒಣಗಿದ ಮೆಣಸಿನ್ಕಾಯಿನ ನಾನು 15 ಗುಂಟು ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ. 10 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾವು ಚೆನ್ನಾಗಿ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ, ಸೀರಿಸ್ಬಿಡಬೇಡಿ. ಇವಾಗ ಆರಕ್ಕೆ ಬಿಟ್ಬಿಡೋಣ. ಆರಕ್ಕೆ ಬಿಟ್ಮೇಲೆ ನೋಡಿ ಇವಾಗ ನಾನು ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ನಾನೊಂದು 1/4 kg ಬದನೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಉಪ್ಪು ಹಾಕಿ ತೊಳೆದು ಮತ್ತು ಇದಕ್ಕೆ ಸೇರಿಸ್ತಿದ್ದೀನಿ. ನೋಡಿ ಇವಾಗ ಬದನೆಕಾಯಿ ಮೇಲೆ ಮುಚ್ಚಬಾರ್ದು, ನಾವು ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆಗ್ತಾ ಇರಲಿ. ಆ ಕಡೆ ಇಟ್ಟು ಫ್ರೈ ಮಾಡ್ಕೊಳ್ತೀನಿ, ಈ ಕಡೆ ಅನ್ನಕ್ಕೆ ಇಡ್ತೀನಿ. ವಾಂಗಿಬಾತ್ಗೆ ಅನ್ನಕ್ಕೆ ಇಟ್ಕೊಳ್ಳೋಣ. ಅನ್ನಕ್ಕೆ ಇಟ್ಬಿಟ್ಟು ನಾವು ಉಪ್ಪು ಹಾಕಿ ನೀರು ಹಾಕಿ ಮತ್ತು ಕುಕ್ಕರ್ಲಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿ ನಾವು ಹಾಕಬೇಕಾಗುತ್ತೆ. ನೋಡಿ ಇದಾದಮೇಲೆ ನಾವು ಕುಕ್ಕರ್ ಇಟ್ಟು ಅನ್ನ ಇಟ್ಟಾಗಿದೆ. ಮತ್ತು ನಾವು ಬದನೆಕಾಯಿ ಪಲ್ಯನ ಗೊಜ್ಜನ್ನು ಎತ್ತಿಟ್ಕೊಳ್ಳೋಣ. ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ಯಾವ ಥರ ಅಂತ ನಾವು ಮುಚ್ಚಳ ಮುಚ್ಚಬಾರ್ದು. ಮುಚ್ಚಳ ಮುಚ್ಚದೇನೆ ಫ್ರೈ ಮಾಡಬೇಕು. ಮುಚ್ಚಳ ಮುಚ್ಚಿದ್ರೆ ಬೆಂದೋಗ್ಬಿಡುತ್ತೆ. ಇದಕ್ಕೂ ಕೂಡ ನಾವು ಪುಡಿಗೆ 1/4 ಟೀ ಸ್ಪೂನ್ ಹಾಕಿದ್ವಿ. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕಾಗುತ್ತೆ. ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಬಾಣಲಿ ತಗೊಂಡು ನಾನು ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಸೆಕೆಂಡ್ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾವು ಖಾರದ ಪುಡಿ ಎಲ್ಲ ಹಾಕ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಅದಕ್ಕೆ ಫ್ರೈ ಮಾಡಿರೋದು ಬದನೆಕಾಯಿನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಫ್ರೈ ಮಾಡಿರೋ ಬದನೆಕಾಯಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಫ್ರೈ ಮಾಡಿರೋ ಬದನೆಕಾಯಿಗೆ ನಾವು ಇವಾಗ ಬದನೆಕಾಯಿನ ಇದಕ್ಕೆ ಸೇರಿಸ್ಕೊಂಡಿದ್ದೀವಲ್ಲ, ಎಣ್ಣೆ ನೋಡಿ ಎಷ್ಟಿದೆ ಅಂತ. ಇಷ್ಟು ಎಣ್ಣೆ ಕರೆಕ್ಟಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ತೆಗೆದು ನೋಡಿದೆ, ಮತ್ತು ಎಣ್ಣೆ ಜಾಸ್ತಿ ಕಡಿಮೆ ಅನ್ನಿಸ್ತು, ಮತ್ತು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನಾವು ಅದ್ರ ಜೊತೆಗೆ ನಾನು ಇದರಲ್ಲಿ ಸ್ವಲ್ಪ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಪುಡಿಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಒಣ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಯಾಕೆಂದರೆ ಒಣ ಕೊಬ್ಬರಿ ತುರಿ ಹಾಕಿದಾಗ ನಮಗೆ ಸ್ವಲ್ಪ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ. ಹಂಗೆ ಎಲ್ಲದರಲ್ಲೂ ಹಾಕಿಟ್ಬಿಟ್ರೆ ನಮಗೆ ಪುಡಿ ಬೇಗ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ನಾನು ಇವಾಗ ಲಾಸ್ಟಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿ ಹಾಕಿ ನಾನು ಅದನ್ನು ಮಿಕ್ಸಿಗೆ ತರಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ ಒಂದು ಮಾವಿನಕಾಯಿ ಮೀಡಿಯಮ್ ಸೈಜಿಂದು ಒಂದು ಹುಳಿ ಮಾವಿನಕಾಯಿನ ತುರ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ತುರ್ಕೊಂಡಿರೋದ್ರಿಂದ ಇದಕ್ಕೆ ಹುಣಸೆಹಣ್ಣು ಸ್ಕಿಪ್ ಮಾಡಿದ್ದೀನಿ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಒಂದು
3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಗೊಜ್ಜು ರೆಡಿ ಆದಮೇಲೆ ವಾಂಗಿಬಾತ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು ರಾತ್ರಿ ಅನ್ನಕ್ಕೆ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಮತ್ತು ಹೊಸ ಅನ್ನ ಬಂದು ಕುಕ್ಕರಲ್ಲಿ ಇರೋರಿಗೆ ಸ್ವಲ್ಪ ಕೆಲಸಗಳಿಗೆ ಹೋಗೋರಿಗೆ ಮತ್ತು ಅದಕ್ಕೆ ಬಾಕ್ಸ್ ಕಟ್ಟೋದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನೋಡಿ ಇವಾಗ ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ನೋಡಿ ಬಿಸಿ ಅನ್ನಕ್ಕಿಂತ ನಮಗೆ ತಂಗ್ಳು ಅನ್ನಕ್ಕೆ ಇದು ವಾಂಗಿಬಾತ್ ಆಗಲಿ ಚಿತ್ರಾನ್ನ ಆಗಲಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ರಾತ್ರಿದನ್ನ ತಿನ್ನೋರಿಗೆ ಹಾಕ್ತಾಯಿದ್ದೀನಿ. ಇದು ಮತ್ತೆ ಬಿಸಿ ಅನ್ನನ ಹಾಕ್ಕೊಂಡು ಮತ್ತೆ ಇವಾಗ ನಾನು ಬಾಕ್ಸ್ ಕಟ್ಟೋದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ನಾನು ಒಂದೇ ಬಾಣಲಿ ತೋರಿಸ್ತಿದ್ದೀನಿ. ಇದು ಮಿಕ್ಸ್ ಮಾಡಿದ್ಮೇಲೆ ನೋಡಿ ನಮಗೆ ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ದಮ್ ಹಾಕಿ ನಾವು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.